ನಮಸ್ಕಾರ ಸ್ನೇಹಿತರ. ಬೆಳೆ ಹಾನಿ ಪರಿಹಾರ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ರಾಜ್ಯದ 51 ಲಕ್ಷ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ದುಡ್ಡು ಬರ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸಮಸ್ಯೆ ಕೂಡ ಉಂಟಾಗಿದೆ. ಅದು ಏನು ಎತ್ತ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸೋಯಾಬೀನು, ಮೆಕ್ಕೆಜೋಳ, ಹುರುಳು ಜೋಳ, ನೆಲಗಡಲೆ, ಹತ್ತಿ, ಕಬ್ಬು, ದ್ರಾಕ್ಷಿ ಇನ್ನಿತರ ಬೆಳೆಗಳನ್ನು ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ವಿಮೆಯನ್ನ ಕೊಡಲಾಗ್ತಾ ಇದೆ. ಸೊ ಜಂಟಿ ಸರ್ವೆ ಕೂಡ ಆಗೋದು ಬಹಳ ಇಂಪಾರ್ಟೆಂಟು. ಜಂಟಿ ಸರ್ವೆ ಆದರೆ ಮಾತ್ರ ನಿಮಗೆ ಬೆಳೆ ಹಾನಿ ಸಿಗುವಂಥದ್ದು. ಹಾಗಾದರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಸರ್ಕಾರದವರು ಜಂಟಿ ಸರ್ವೆ ಮಾಡಿಸಿದಾರಾ ಅಥವಾ ಇಲ್ಲವಾ? ಜಂಟಿ ಸರ್ವೆ ಮಾಡಿಸಿದ್ರೆ ಮಾತ್ರ ದುಡ್ಡು ಅನ್ನುವಂಥದ್ದು ಇಲ್ಲಿ ಸಿಗ್ತಾ ಇದೆ ಮಾಹಿತಿ. ಜಂಟಿ ಸರ್ವೆ ಮಾಡಬೇಕಂದ್ರೆ ನೀವು ಏನು ಕ್ರಮವನ್ನು ಕೈಗೊಳ್ಳಬೇಕು, ಈ ಎಲ್ಲ ವಿಷಯದ ಕುರಿತಾಗಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಬೆಳೆ ಹಾನಿ ಪರಿಹಾರ ಪಡ್ಕೊಳ್ಬೇಕಾಗಿರ್ತಕ್ಕಂತಹ ರೈತರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರ ಕಳೆದ 2 ತಿಂಗಳಿನಿಂದ ಜಮಾ ಮಾಡಬೇಕಂತ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು. ಅದರಲ್ಲಿ ಮಾರ್ಚ್ 6ನೇ ತಾರೀಕು ಏನು ಬಜೆಟ್ ಮಂಡನೆ ಆಗತ್ತಲ್ವ ಈ ವರ್ಷದ್ದು 2026ರ ಬಜೆಟ್ ಮಂಡನೆ. ಸೊ ದಾಖಲೆಯ ಬಜೆಟ್ ಅಂತ ಹೇಳ್ಬೋದು. ರೈತರಿಗಂತೂ ಬಹಳಷ್ಟು ಗುಡ್ ನ್ಯೂಸ್ಗಳನ್ನು ಕೊಟ್ಟರು. ಯಾಕಂದರೆ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ರೈತ ಮುಖಂಡರು, ರೈತ ಪರ ಸಂಘಟನೆಗಳು ಸಿಎಂ ಅವರ ಜೊತೆಗೆ ಒಂದು ಚರ್ಚೆಗಳನ್ನು ಮಾಡ್ಕೊಂಡಿದ್ರು. ಅದೆಲ್ಲವೂ ಕೂಡ ಚರ್ಚೆ ಆದಾಗ ರೈತರಿಗೇನು ಸಮಸ್ಯೆ ಇದೆ, ರೈತರ ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಬೇಕು, ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಇನ್ನೂ ಹೆಚ್ಚಿನ ಫಲವತ್ತತೆ ಸಿಗಬೇಕು ಅಂದರೆ ಇನ್ನೂ ಹೆಚ್ಚಿನ ರೇಟ್ಗೆ ಹೋಗಬೇಕು, ಅದರಲ್ಲಿ ಹೆಚ್ಚಿನ ದವಸ ಧಾನ್ಯಗಳು, ಒಳ್ಳೆಯ ರೀತಿಯ ದವಸ ಧಾನ್ಯಗಳು ಬೆಳಿಬೇಕು ಅಂತ ಹೇಳೋದಾದರೆ ಏನೇನು ಕ್ರಮವನ್ನು ಕೈಗೊಳ್ಳಬೇಕು, ಈ ರೀತಿ ಎಲ್ಲವೂ ಚರ್ಚೆ ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತವೆ. ಪ್ರಶ್ನವರು ಕೇಳ್ತಾರೆ, ಸಾಲ ಮನ್ನಾ ಆಗೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೀವಿ. ಅದು ಕೂಡ ಈಗ ನೀರಾವರಿ ಭೂಮಿಗಳನ್ನು ಹೊಂದಿರ್ತಾರಲ್ವ, ಹೆಚ್ಚಿನ ಫಲವತ್ತತೆಯನ್ನು ಹೊಂದಿರತಕ್ಕಂತಹ ಭೂಮಿಗಳಿಗೆ 31,500 ತನಕ ಕೊಡ್ತೀವಿ. ಇನ್ನು NDRF ಕುಸ್ಕಿ ಜಮೀನನ್ನು ಹೊಂದಿರತಕ್ಕಂತಹ ರೈತರಿಗೆ 21,500 ತನಕ ಕೂಡ ನಾವು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾದರೆ ನೀವು ಕೂಡ ರೈತರಾಗಿದ್ದರೂ ಈ ಬೆಳೆ ಹಾನಿ ಪರಿಹಾರವನ್ನು ಪಡ್ಕೊಳ್ಬೇಕಂತ ಕಾಯ್ತಾ ಇದ್ದರೆ ಜಂಟಿ ಸರ್ವೆ ಮಾಡಿಸೋದು ಇಲ್ಲಿ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಈಗಾಗಲೇ ರಾಜ್ಯದಲ್ಲಿ ಜಂಟಿ ಸರ್ವೆ ಆಗಿದ್ದು ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹಾಗಾದರೆ ನಿಮ್ಮ ಭೂಮಿಗಳು ಕೂಡ ನಾಶ ಆಗಿದ್ದು ಸರ್ಕಾರ ಗಮನ ಹರಿಸಿಲ್ಲ, ಜಂಟಿ ಸರ್ವೆ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಇನ್ನು ಸರ್ಕಾರದ ಗಮನಕ್ಕೆ ನೀವು ತರೋದಾದರೂ ಹೇಗೆ ನಿಮ್ಮ ಬೆಳೆ ಹಾನಿ ಆಗಿರತಕ್ಕಂಥದ್ದು ಅಂತ ಕೇಳೋದಾದರೆ, ನೀವು ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರ್ತದೆ, ಬೆಳೆಗಳು ಅಥವಾ ಗಾಳಿ ಮಳೆಯಿಂದಾಗಿ ಬೆಳೆಗಳು ನಾಶ ಆಗಿರತ್ತೆ. ಅದರಲ್ದ ಫೋಟೋಸ್ಗಳು, ವಿಡಿಯೋಸ್ಗಳನ್ನು ತೆಗೆದುಕೊಳ್ಬೇಕು. GPS ಮುಖಾಂತರ ಫೋಟೋಸನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋದರೆ ಸಾಕು, ನಿಮಗೆ ಅದರ ಬಗ್ಗೆ ಚರ್ಚೆ ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಮಾಡಲಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ನೀವು ಇಂತಹ ಎಲ್ಲ ಯೋಜನೆಯ ಲಾಭವನ್ನು ಪಡಿಲಿಕ್ಕೆ ಸಾಧ್ಯ, ಅಥವಾ ನಿಮ್ಮ ಹೊಲ ಗದ್ದೆಗಳನ್ನು ನಿಮ್ಮ ಹೆಸರಲ್ಲೇ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ತಾನೆ. ಆವಾಗ ನಂದು ಹೊಲ ಅಂತ ಕುಂತರೂ ಕೋರ್ಟ್ ಕಚೇರಿ ಅಂತ ಅಲೆದಾಡಿದ್ರು ಡಾಕ್ಯುಮೆಂಟ್ ಸರಿಯಾಗಿ ಇರದೇ ಇರುವಂತಹ ಕಾರಣಕ್ಕಾಗಿ ಅದನ್ನು ಇನ್ಯಾರೋ ಲಪ್ಟಾಯಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನೀವೇ ನಿಮ್ಮ ಹೊಲಕ್ಕಾಗಿ ಖುದ್ದಾಗಿ ಕೋರ್ಟ್ ಕಚೇರಿ ಅಂತ ಅಲೆದೋಡೋದು ಬೇಡ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಅದಕ್ಕೂ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಹೋದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸಿ ಕೊಡ್ತಾರೆ. ಹಾಗಾದರೆ ಪಹಣಿ, ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಿ ಲಿಂಕ್ ಮಾಡಿಕೊಡ್ತಾರೆ. ಸೊ ಇವುಗಳನ್ನು ಕ್ಲಿಯರಾಗಿ ಇಟ್ಕೊಂಡ್ರೆ ಜಂಟಿ ಸರ್ವೆ ಮಾಡ್ತಾರೆ. ಜಂಟಿ ಸರ್ವೆಯಲ್ಲಿ ಎಷ್ಟು ಏನಿದೆ, ಯಾವ ಬೆಳೆಗಳಿದ್ದಾವೆ ಎಲ್ಲವೂ ಕೂಡ ಅಳತೆ ಮಾಡಿ, ಎಲ್ಲವೂ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಕಳುಹಿಸಿದಾಗ ನಿಮ್ಮ ಅರ್ಹತೆಯೇ ತಕ್ಕಂತೆ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ DBT ಮುಖಾಂತರ.
ಹಾಗಾದ್ರೆ ಪ್ರತಿಯೊಬ್ಬ ರೈತರು ಕೂಡ ಈ ದುಡ್ಡಿಗಾಗಿ ಕಾಯ್ತಾ ಇದ್ರಲ್ಲ, ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಈ ಕೆಲಸ ಮಾಡುವುದರ ಮುಖಾಂತರ ಜಮಾ ಆಗತ್ತೆ. ಮುಖ್ಯವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ರೈತರು, ಬೀದರಲ್ಲಿ, ಗದಗ, ಕೊಪ್ಪಳ, ಹಾಸನ, ಬೆಳಗಾವಿ, ಧಾರವಾಡ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ, ಚಿಕ್ಕಮಗಳೂರು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಈ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿಕೊಡಲಾಗತ್ತೆ. ಸೊ ನೀವು ಕೂಡ ಈ ಬೆಳೆ ಹಾನಿ ಪರಿಹಾರವನ್ನ ಪಡ್ಕೊಳ್ಬೇಕಂದ್ರೆ ನಾನು ಹೇಳಿರ್ತಕ್ಕಂತಹ ಕ್ರಮವನ್ನ ಕೈಗೊಳ್ಳಿ. ಖಂಡಿತವಾಗ್ಲೂ ಜಮಾ ಆಗತ್ತೆ. ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ.